ಯವ್ವ ಈಕಿ ನಮ್ಮನ್ನ ಹದ್ನಿಕಾಯಿ ಅಕ್ಕಾರ ಕೆಲಸ್ತಾರ್ಕಿನ ಹತ್ತತಾಗೇನು ನಾನು ಅಕ್ಕಾರ ಯವ್ವ ಏನು ಕುಂತ ಆರ್ಡರ್ ಮಾಡ್ತಾಳೆ ಯವ್ವ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳಿ ನಮ್ಮ ಕೆಲಸ ನಮ್ಗೆ ಮಾಡೋದು ಗೊತ್ತಾಗೋದಿಲ್ಲನೆ. ಇನ್ನು ಇದೊಂದು ಹಂಡೆ ತಿಕ್ ಒಳಗೆ ಹೋಗೋರಾಗನ ಎಷ್ಟು ಬುಟ್ಟಿಗೆ ಬಾಂಡೆ ಕುಡಿಸಿಟ್ಟಿರ್ತಾಳ ಏನು ಅಡಿಗೆ ಮನೆ ನಿಂತಾಳ ಬಿಡ ಹೋಲ್ ಬಿಡ ಅಂತಂದು ಸುಮ್ಮನೆ ಇದ್ದಂಗ ಏನು ನನಗೆ ಹೆದರ್ತಾರ ಅನ್ಕೊಂಬಿಟ್ಟಾರ ಏನ. ಅಕ್ಕ ಎಲ್ಲಿ ಹೋದ್ಲು ಅಕ್ಕ ತಿಲ್ಲಾಗಿರ್ಬೇಕು ನೋಡಿ ನೋಡ್ತಾನೆ. ಅಕ್ಕ ಇಲ್ಲದೀನ ಅಕ್ಕ ಸರೋಜ ಇಲ್ಲಕ್ಕ ಹಂಡೆ ನಾಳ ಬಂದ ತಿಕ್ಕೊಂಡಂತ ಇಬ್ರು ಮಾತಾಡ್ಕೊಂಡಿದ್ದೀವಿ ಮತ್ತೆ ಯಾಕೆ ತಂದಿ ಯಾಕದಂತ ತಿಕ್ಕಾಕ. ಅಯ್ಯವ್ವ ಹೊಲಸು ಇಡ್ಸ್ಯಾವಂತೆ ಬಾ ಕಲಿ ಇಟ್ಟು ನೋಡಂಗಿಲ್ಲ ಅಂತದ ಜಗ್ಗ ಹೊಲಸಾಗೈತಂತದ ನೋಡ್ದಾರ ಏನಿಟ್ಟಾರ ಅಡಿಗೆ ಮನಿ ಅಂತಾರಂತ ಅದಕ್ಕೆ ತಿಕ್ಕಿದನ ಅಂತಂದು ಹುಂಚೆಹಣ್ಣು ಉಪ್ಪು ಹಾಕಿಟ್ಟೆ ನೀ ತಿಕ್ಕೊಂಬಾ ಅದನ್ನ ಸ್ವಚ್ಛಾಗಿಲ್ಲ ನೋಡಂತಂದು ಓದಾಡಕತ್ತಾರ ಅಡಿಗೆ ಮನ್ಯಾಗ. ಯಾರಕ್ಕ ಅತ್ತೀರೇನ್ರ ಅಂದ್ರಣ ಅವ್ರಿಗೆ ಗೊತ್ತೈತಿಲ್ಲ ನಾವು ನಳ ಬಂದು ತಿಕ್ಕೋದು ಗೊತ್ತೈತಿ ಮತ್ತು ಈಗ ಏನಾರು ಪೈಪ್ ಹೊಡ್ದತ್ತಂತ ನಳ ಬಿಟ್ಟಿದ್ದಿಲ್ಲ ಏನಿಲ್ಲ ಮತ್ತು ನೀರು ಬೇಕು ಬಡಕ ತಿಕ್ಕಾಕ ಯಾರು ಬೈದ್ರಕ್ಕ. ಯವ್ವ ಈಗಿನ ಯವ್ವ ಚಿಗವ ಯವ್ವ ಏನು ಬಿಡ ಯವ್ವ ಅವ್ರು ಏನು ಕಿರಿಕಿರಿ ಹಿಡಿಸ್ತಾರ ಅಂತೆ ನಾನು. ಅಂದಾಗ ಹೊಳ್ಳಿ ಅನ್ಬೇಕು ಅವ್ರಿಗೆ ಸುಮ್ಮನೆ ಇರ್ತಿರಲ್ಲ ನೀವು ಅದಕ್ಕೆ ಮಾಡ್ತಾರ ಅವ್ರು. ಏನು ಹೊಳೆ ಮಾತಾಡ್ಬೇಕು ವಾಕ ಏನಾರ ಅಂದ ಕೂಟ್ಲೇನ ಜಗಳಕ್ಕೆ ಹುರ್ರಿ ಅನ್ನೋ ನಿಂದಿರ್ತಾರ. ಸಣ್ಣಾರದಾರ ಬಿಡು ನಾವು ಸಹಿಸ್ಕೊಂಡು ಹೋಗ್ಬೇಕು ಅಂದ್ಲ ಸಹಿಸ್ಕೊಂಡು ಹೋಗೋ ಪ್ರಶ್ನೆನ ಬರಂಗಿಲ್ಲ. ನಾವು ಏನಾರ ಅಂದ್ರೆ ತಾವು ಸಹಿಸ್ಕೊಂಡು ಹೋಗ್ಬೇಕು. ನಾವು ಏನು ಅನ್ನಕ್ಕೆ ಹೋಗೋದಿಲ್ಲ ಅಡಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇದ್ರೆ ಕಾಲು ಕೆದರ್ಕೊಂಡು ಜಗಳಕ್ಕೆ ಬರ್ತಾರೆ. ಹೊಳ್ಳಿ ಅನ್ಬೇಕಂತ ಮಾಡಿದ್ದೆ ನಾನು. ನಿಮ್ಮ ಮಾವ ಇದ್ನಲ್ಲಿ ಸುಮ್ಮನೆ ಇನ್ನ ಮತ್ತು ಮುಂಚೆನೇ ಹೇಳತ್ಲೆ ಅವ್ರ ಕಣ್ಣಾಗ ನೋಡ ಹಿಂಗೆ ಅನ್ನೋ ದಿನ ಅನಿಸ್ತಂತೆ ಸುಮ್ಮನೆ ಬಂದೇನೆ ಹೊರಗೆ ದಂಡೆ ತೊಗೊಂಡು ಎಷ್ಟೊತ್ತಲ್ಲಿ ಹಿಡಿಸ್ಬೇಕು ಏನು ತಾನ ದಾಮ್ ಹಂಗೆ ಮಾಡ್ತಾರಕ್ಕ ಅವ್ರದ್ದು ಗುಣ ನೀನು ಕರೆಕ್ಟಾಗ ತಿಳ್ಕೊ. ಹೆಂಗದ ಗೊತ್ತನಕ ಚಿಗವ ಸುಮ್ಮನೆ ನಾವು ಹೆಣ್ಮಕ್ಳು ಇದ್ದಾಗ ಏನಾರ ಅಂದ್ರೆ ಸುಮ್ಮನೆ ಹೊಕ್ಕಳ ಗಂಡು ಮಕ್ಳು ಇದ್ದಾಗ ಸುಮ್ಮನೆ ಇದ್ದಂಗೆ ಮಾಡಿ ನಮ್ಮನ್ನ ಬಯಸ್ತಾರ ಅವ್ರ ಕಡೆ ನನಗೆ ಗೊತ್ತಾಗ್ಬಿಟ್ಟತಕ್ಕ. ಬಯಸ್ತಾರ ಇವರೊಬ್ಬರ ಅತ್ತೆಯರಿಗೆ ಹೇಳತ್ಲಿಕ್ಕೆ ಹಂಗದಾವ ಆಕಿ ಗುಣ ಹಂಗೆ ಅಂತಂದು ಅವ್ರಂತಾರ ಬದಲಿಸ್ಕೋಬೇಕು. ಅಲ್ಲ ಬದಲಿಸ್ಕೋಬೇಕಂತಂದು ನಾವೇನು ಆಕಿ ಒತ್ತಾಯ ಮಾಡಕತ್ತಿಲ್ಲ. ಕೆಟ್ಟ ಗುಣ ಐತಲ್ಲ ಅದು ಮತ್ತೊಬ್ಬರಿಗೆ ಹೇಳಿಸಿ ಮಾತಾಡೋದು ಅದನ್ನ ಬದಲಿಸ್ಕೋಬೇಕು. ಎಷ್ಟು ದಿನ ಅನ್ನಿಸ್ಕೊಂತಾರೆ ತಾವಂಕರ ಮಗಳು ಅನ್ನಿಸ್ಕೊಂತಾರೆ ನಮ್ಗೇನು ಬಂದಾರ್ಗೆ ಅನ್ನಿಸ್ಕೊಳ್ಳೋದು ಇವ್ರ ಜೊತೆ. ಸರೋಜ ಹೋಗ ಅಣ್ಣಾರ್ ಕರೆಯಕತ್ತಾರ ನೋಡಿ ಏನು ಕೇಳ್ಬಾ ಹೋಗು. ರೀ ಬನ್ನೆ ಅಕ್ಕ ಬಂದ್ ತಡಿಯಕ್ಕ ಇಟ್ಬಿಡಾಕ ಆಮೇಲೆ ಹಿಂದಗಡೆ ತಿಕ್ಕೊಂಡಂತ ಬಾ ಹೋಗುನು. ಇರ್ಲಿ ಬಿಡವ ಅಲ್ಲಿ ಒಳಗೆ ತಗೊಂಡು ಅವ್ರನ್ನೇನು ಮಕ್ಳಿಗೆ ನೋಡ್ಕೊಂತ ಕುಂದ್ರೋದತ್ತ ಇಲ್ಲ ತಿಕ್ಕಿ ಸರ್ಚ್ ಮಾಡ್ಕೊಂಬರ್ತೇನೆ ತಗೋ ಹೋಗು. ಏನ್ರಿ ಗೊತ್ತಾಗೈತಿ ಇಲ್ಲಿ ಹಂಗೆ ಇಟ್ಟಿದ್ದಲ್ಲ ಎಲ್ಲೈತದು. ಅಯ್ಯೋ ನಿಮ್ಮ ಮುಂದಿದ್ರು ಸಿಗಂಗಿಲ್ಲ ನೋಡು ಇಲ್ಲೇ ಐತ್ ನೋಡು. ಇನ್ನೂ ನೀವು ತಯಾರಾಗಿಲ್ಲ ಹೊಲಕ್ಕೆ ಹೋಗ್ಬೇಕಂತಂದು ಆಗಲೇನ ಒದರಿ ಅದ ಹಂಗೆ ಕೇಳಿದ್ರಿ ಕೊಟ್ಟೆ ಇನ್ನೂ ಹಾಕೊಂಡಿಲ್ಲ ಹಂಗಿನ ಅದನ್ನ ಯಾರದ ಗಂಡು ಹೊರಗೆ ಕೊಟ್ಟಾನ ಆತ ನಿಂತು ಮಾತಾಡ್ಸಿ ಹೋಗ್ಬರ್ರಿ ಅಂತಂದು ಯಾರು ಹೇಳ್ತಾರ. ಬರೀ ಕೆಲಸ ಇದಾತ್ ನೋಡಿ ನಿಂದು. ನಾವು ಅಷ್ಟೇ ಇಲ್ಲಿಲ್ಲೇ ಬಂದು ನಿಮ್ಮ ಮುಂದನ ಕುಂದ್ರಾಕ ಆಗಂಗಿಲ್ಲ. ಎಲ್ಲರೂ ತುಂಬಿದೆ ಹಂಗೆ ಬಂದು ನಿಂತು ಮಾತಾಡ್ಸಕ ಆಗಂಗಿಲ್ರಿ ನಮಗೆ. ಹೌದನ್ರಿ ಮತ್ತು ನಾವು ಯಾವಾಗಾರ ಹೊಲ್ದಾಗಿಂದ ಬಂದು ದೌಡ್ ಬಂದು ನಿಮ್ಮನ್ನ ಮಾತಾಡ್ಸ್ಲಿಕ್ಕಂದ್ರೆ ಶಟ್ಕೋತಿರಲ್ರಿ ನೀವು ನಮ್ಮನ್ನ ಮಾತಾಡ್ಸಂಗಿಲ್ಲ ಅಂತ ಹೇಳ್ತಿರಲ್ಲ ಮತ್ತೆ. ಅದು ಹಂಗೆ ರೀ ಮತ್ತು ನಾವು ಮುಂಜಾನೆಯಿಂದ ಸಂಜೆ ತನೂ ನಿಮ್ಮ ಜೊತೆ ಮಾತಾಡಿರಂಗಿಲ್ಲ. ನೀವು ಹೊರಗೆ ಇರ್ತೀರಿ ನಾವು ಮನ್ಯಾಗ ಕೆಲಸ ಮಾಡ್ಕೊಂಡು ಬ್ಯಾಸರಾಗಿರ್ತೈತಿ. ಅದಕ್ಕೆ ಈಗ ಹೊರಗಿಂದ ಬಂದ್ಮೇಲೆ ನಮ್ಮನ್ನು ಮಾತಾಡ್ಸ್ಲಿ ಅಂತಂದು ನಮಗೂ ಖುಷಿ ಆಕತ್ರಿ. ಅದಕ್ಕೆ ಶಟ್ಕೋತೀವ್ರಿ ನಾವು. ಹೌದ್ರಿ ಹಾಂ ಆಯ್ತು ರೀ ಇನ್ಮೆ ಆಯ್ತಾ ಬಂದು ಅಲ್ಲಿ ಯಾರ ಕೂತಿದ್ರು ಇಲ್ರಿ ನಮ್ಮ ಮೇಡಮ್ ಅವ್ರು ಬೈತಾರ ಅವ್ರ ಮೊದಲು ಮಾತಾಡ್ಸಿ ಬರ್ತೇನೆ ಅಂತ ಹೇಳ್ತೀನಿ ಆತಾ ರೀ. ಆಯ್ತಾಯ್ತು ಇಂಥ ಮತ್ತಿಗೆ ಏನು ಕಡಿಮೆ ಇಲ್ಲ. ಆಯ್ತು ಬರ್ರಿ ನಾಷ್ಟ ಮಾಡಿ ಹೊಲಕ್ಕೆ ಹೋಗಿರಂತ. ರೋಜ ನಿಂದರಿಲ್ಲೇ ಅಯ್ಯೋ ಬಿಡ್ರಿಪ್ಪ ಅಲ್ಲೇ ನಾಷ್ಟ ಕೊಟ್ಟು ಬಂದೇನಿ ಚಿಕ್ಕವ್ರಿಗೆ ಅದು ಮತ್ತೆ ಅಷ್ಟಕ್ಕೆ ಇದು ಮಾಡ್ತಾರವ್ರೆ. ಆಯ್ತಾಯ್ತು ಹೋಗಿ ನೋಡೋಣ. ಹೌದನ ಪುಟ್ಟಿ ಹಾಂ ನಡಿ ಕೊಡ್ತೇನೆ ನಡಿ. ಏ ಹೋಗೇ ಬಿಟ್ಟು ನೋಡು ತಪ್ಪಿಸ್ಕೊಳಕ್ಕೊಂದು ನೆವ ಸಿಕ್ಕರು ಸಾಕಿಕ್ಕಿಗೆ. ನಾ ಬಂದು ತಿಕ್ತಿದ್ದಿಲ್ಲನ ನಿಗ್ರಹ ಮಾಡಿ ತಿಕ್ಕೊಂಬ ಅಂತಂದ್ರೆ ಈಗ ಅಲ್ಲೇ ಸರಿಸಿ ಇಡಬೇಕು. ನೀರು ಅವನ್ನೆಲ್ಲ ತೊಗೊಂಡು ಸಿಡಿಸಿದೆ ಅಂದ್ರೆ ಮತ್ತೆ ಇದು ಹಂಡೆ ಕಲಿ ಆಗೋದಿಲ್ಲನೆ. ಒಮ್ಮೆ ನೀರು ಸುರುವಿ ಇದ್ರ ಮ್ಯಾಗ ಒಂದು ಅರ್ಬಿ ಸುತ್ತಬಿಟ್ಟಿದ್ರೆ ಮತ್ತೇನಾಕಿತ್ತು ಹಸನ್ ಇರ್ತೈತಿಲ್ಲ. ಇಲ್ಲಿದ್ದ ತಲೆ ಹಿಡ್ಸಾಕ ನಮಗೆ ಕಡೆ ಯಾರು ಏನು ಹೇಳ್ಬೇಕು ನಾ ಅನಿಸ್ಬಿಟ್ಟೈತೆ ನೋಡಿ ಅವ್ರಿಗೆ. ಹಿಡಿ ಪುಟ್ಟಿ ಇನ್ನೊಂದು ಚೂರ ಆಯ್ತು ನೋಡು. ಇನ್ನೊಂದು 2 ಹೊತ್ತು ತಿನ್ನುವ ನಮ್ಮ ಔಷಾನಕಿ ಕಾಡ್ಬಾರ್ದು ಹಂಗೆ ನಾಷ್ಟ ತಿನ್ಬೇಕು. ತಿಂದ್ರೆ ಆಟ ಆಡೋಕ್ಕೆ ಶಕ್ತಿ ಬರ್ತೈತೆ ನೋಡಿ ನಿನಗೆ. ಹಂಗೆ ಊಟ ಒಲ್ಲಿ ಅಂದ್ರೆ ಸಾಕು ಹಿಡಿ ಆಡತತ್ತ ನಮ್ಮ ಔಷಾನಕಿ ಹಂಗೆ ಮಾಡ್ಬಾರ್ದವ. ಸರೋಜ ಏನ್ರಿ ಅತ್ತೀರ ಈಗ ಉಪ್ಪಿಟ್ಟು ತಿನ್ನವಲ್ಲ ನೋಡು. ಏನು ಗುದ್ದಾಡಿ ತಿನ್ಸಿದ್ರು ಒಂದು 4 ಉಪ್ಪಿಟ್ಟು ತಿಂದಿಲ್ಲ. ಒಂದಿಟ್ಟು ಹೊರಗೆ ಕರ್ಕೊಂಡು ಹೋಗಿ ಅಲ್ಲಿ ಕಟ್ಟೆ ಮ್ಯಾಗ ಕುಂದಿರ್ಸಿ ತಿನ್ನಿಸು ಹೋಗಿ ಇದನ್ನ ನೋಡ್ಕೊಂತ ಗಾಡಿ ಪಾಡಿ ಅಡ್ಡಾಡ್ತಿರ್ತಾವೆ ನೋಡ್ಕೊತ ತಿಂತಾಳ. ಒಟ್ಟು ಕರ್ಕೊಂಡು ಹೋಗಿ ಆಕಿನ ಹೊರಗೆ ಏನು ತಿನ್ನವಲ್ಲ ನೋಡು. ಹೆಂಗೆ ಹಾಕೊಟ್ಟಿದ್ದು ಉಪ್ಪಿಟ್ಟು ಹಂಗೆ ಐತಿ ಬಿಡ್ರಿ ಅತ್ತೇರಕಿ. ಮನ್ಯಾಗ ಮಾಡಿದ ಉಪ್ಪಿಟ್ಟು ಸ್ವಲ್ಪ ಉದುರಾಗಿ ಮಾಡಿದ್ರೆ ತಿಂತಾರಲ್ಲ ಗಂಡು ಮಕ್ಳು. ಹಂಗೆ ಹಾಕಿ ಸಂಬಂಧ ಮೆತ್ತಗ ಒಂದು ಚೂರು ತುಪ್ಪ ಹಾಕಿ ಬೆಳ್ಳುಳ್ಳಿ ಮುರಿದು ಹಾಕಿ ಒಣ ಮೆಣಸಿನ್ಕಾಯಿ ಮುರಿದು ಹಾಕಿ ಕಂಪಾಗಿರ್ತೈತಿ ಮಾಡಿದ್ರೆ ಉಪ್ಪಿಟ್ಟು ತಿನ್ನಕ್ಕೆ ನಾ ಯಾಕಂತ ನಾವು ಹುಡುಗಿದು ಕೊಡ್ರಿ ಅತ್ತೇರಲ್ಲ ಹೊರಗೆ ತಿನ್ಸ್ಕೊಂಬರ್ತೇನೆ ಆಕಿನ. ಪುಟ್ಟಿ ಇಲ್ಲಿ ಯವ್ವ ಈಗಿನ ಹುಡುಗರಿಗೆ ತಿನ್ಸೋರಾಗ ಸಾಕಾಕತಿ. ಎಲ್ಲೇವ್ವ ನಾವು ಮೊದಲು ಹೊಲಕ್ಕೆ ಹೋಗೋ ಮುಂದೆ ಹುಡುಗರಿಗೆ ಅಲ್ಲೇ ಹಾಕೊಟ್ರಲ್ಲೇ ಕೆಡುತ್ತಿದ್ದು ತಿಂತಿದ್ದು ತಿಂದ್ರೆ ಬಿಟ್ರೆ ಅಂತಂದು ನೋಡಕ್ಕೆ ನಮಗೆ ಟೈಮ್ ಇರ್ತಿದ್ದಿಲ್ಲ. ಈಗಿನ ಹುಡುಗರಿಗೆ ಹೊತ್ತಕೊಂಡು ಅಂಗಳ ತುಂಬ ಓಡಾಡಿದ್ರೆ ತಿನ್ನೋದಿಲ್ಲ ವಾಯವ್ವ ಏನು ಅಂತ ನಾನು. ನಾಷ್ಟ ಮಾಡಿದ್ದೀನೋ ನಿರ್ಮಲ? ಮಾಡೀನಿಯವ ಇದೇ ಉಪ್ಪಿಟ್ಟು ಮತ್ತೇನು ಮಾಡ್ಬೇಕು ಯವ್ವ. ನಮ್ಮನೆ ದಿನ ಉಪ್ಪಿಟ್ಟಿರೋದು ನೋಡುವ. 2 ರೊಟ್ಟಿ ತಿಂದ ಮ್ಯಾಗ ಒಂದು ಉಪ್ಪಿಟ್ಟು ತಿಂದು ಹೋದ್ರೆ ಹೊಲಕ್ಕೆ ಹೋಗೋರಿಗೆ ಗಟ್ಟಿ ಹೊಟ್ಟಿ.
ಅವ್ರು ಅಲ್ಲಿ ಕೆಲಸ ಮಾಡ್ತಾರೆ ಹಂಗೆ ಅವಲಕ್ಕಿ ಚುಮ್ಮರಿ ನಡೀದಿಲ್ಲ ನಮ್ಮ ಮನ್ಯಾಗ ಬೇರೆ ಏನ್ರ ಮಾಡ್ಬೇಕು ಎಲ್ಲಿ ಮಾಡಕತ್ತಿ ನಿರ್ಮಲ ಹೊಲಕ್ಕೆ ಬುತ್ತಿ ಕಟ್ಟೋದಿರ್ತೈತಿ ಹುಡುಗರು ಶಾಲೆ ಕಳ್ಸೋದು ಮುಂಜಾನೆ ಹೇಳತ್ಲಿ ಹಂಗೆ ಅತ್ತಾಗಿತ್ತ ಕಾಲಾಗ ಓಡಾಟಿರ್ತೈತಿ ಮುಂಜಾನೆ 10 ತನಕ ಪುರ್ಸತ್ ಆಗೋದಿಲ್ಲ ಅವ್ರಿಗೆ ಉಪ್ಪಿಟ್ಟು ಬೇಕವ ಹೊಲಕ್ಕೆ ಬರೋವರೆಗೆ ಅದು ಎಲ್ಲ ನಮ್ಗೆ ಅವಲಕ್ಕಿ ಚುಮ್ಮರಿ ಬಗ್ಗೆ ಹರಿದಿಲ್ಲ ಖಾಲಿ ಇರ್ತಿ ಹೋಗಿ ಅವ್ರ ಜೊತೆ ಕೈಗೂಡಿದ್ರೆ ಏನಾರ ನಿಮ್ಗೆ ಬೇಕಾಗಿದ್ದು ಮಾತಾಡ್ಕೊಂಡು ಮಾಡ್ತೀರ ನೀ ಇರಬೇಕು ಇಲ್ಲಿ ಕುಂತು ನೀ ಹೇಳೋದು ಅವ್ರು ಅಲ್ಲಿ ಕೆಲಸ ಮಾಡೋದು ಎಲ್ಲ ಕತೆ ಹೇಳು ಹೌದು ನಾವು ಖಾಲಿ ಕುಂತು ಎಲ್ಲರಿಗೆ ಅದನ್ನು ಮಾಡಂತ ಹೇಳಿ ಎಲ್ಲರಿಗೆ ಇದನ್ನು ಮಾಡ್ತೀವಿ ನಾವು ಖಾಲಿ ಕುಂತು ಎಲ್ಲರಿಗೆ ವಜ್ಜಾಗ್ಯಾವ ನಾವು ತಗೋರ್ವ ನಾಳೆ ಗಂಡನ ಮನೆಗೆ ಹೋಗ್ತೀನಿ ನಾನು ಹುಡುಗಿ ಸಂಬಂಧ ಸಾಕಾಕತ್ ನೋಡು ನನಗೆ ಇಷ್ಟು ದೊಡ್ಡಕ್ಕಾಗಿ ನೀನು ತಿಳುವಳಿಕೆ ನಿರ್ಮಲ ಹಿಂಗೆ ಏನಾರು ಅಂದು ಕುಟ್ಲೆ ಚಟ್ಕೊಂಡು ಊರಿಗೆ ಹೋಗ್ತೀನಿ ಅಂತಂದು ಇದು ಮಾಡ್ಬಾರ್ದು ಅಲ್ಲೇ ಹಿಂಗೆ ಮಾಡ್ತೀನಿ ನೀನು ಅಲ್ಲೇ ಹೆಂಗೆ ಮಾಡ್ತೀನಿ ನೋಡು ನಾನು ಎಲ್ಲರೂ ನನಗೆ ಬುದ್ಧಿ ಹೇಳಾರತ್ತೀರಿ ಅಲ್ಲೊಂಥರ ಇದ್ರಿ ಇಲ್ಲೊಂಥರ ಮತ್ತು ಅವ್ರ ಮನೆಗೆ ಬೇಸರ ಕಳ್ಕೊಳಕ್ಕೆ ಬಂದಿರ್ತೇವೆ ನೀವು ಸ್ವಸ್ಥ ಕುದುರಿಸಿ ಮಾಡಿ ಹಾಕ್ಬೇಕನ್ನ ಅಡುಗೆನ ಎಲ್ಲರಿಗೂ ಚಲೋ ಆತವ ಇವ್ರ ಕಣ್ಣು ಮುಂದೆ ಬಿದ್ದಿ ಅಂದ್ರೆ ಮುಗೀತೀಗ ಮತ್ತೇನೈತಿ ಮತ್ತವ್ರು ನಾನು ಅವ್ರ ಜಗದಾಗ ಎಳಿತಾರ ಇತ್ತಾಗ ಹಾಶ್ ಹೋಗೋದು ಬೇಸಿ ನೀನು ಹೇಳಕ್ಕೆ ಹೋಗ್ಬಿಡ್ಬೇ ಅವ್ವ ನೀನು ನನಗೂ ಸಾಕಾಗಿ ಹೋಗೈತಿ ಬಂದೆ 1 ತಿಂಗಳಾತು ಬರೇ ಸುಸ್ತಾರಿಗೆ ಬ್ಯಾಬಲ ನಿನಗೆ ಮಗಳು ಅನ್ನೋದು ಇದನ್ನ ಇಲ್ಲಿ ನಿನಗೆ ಕಾಜಿ ಅನ್ನೋದೇ ಇಲ್ಲಿ ನಿನಗೆ ಹಂಗೆ ಮನಸ್ಸಿಗೆ ನೋವು ಮಾಡ್ಕೊಬಾರ್ದು ನಿರ್ಮಲ ಈಗ ನಿನಕಿನ್ನ ಅವರು ವಯಸ್ಸಿನಾಗ ಸಣ್ಣದಾರ ಈಗ ನಿನಗೆ ಬೈಲಾರ್ದನ ಅವ್ರಿಗೇನ್ರ ಬೈದ್ನಿ ಅಂದ್ರೆ ನೋಡ ನಮ್ಮ ಮತ್ತೆ ಬರೀ ಮಗಳು ಸಪೋರ್ಟ ಅಂತಂದು ಇದನ್ನ ಮಾಡ್ತಾರವ ಅವ್ರು ಅದಕ್ಕೆ ಹೇಳೋದ್ವ ನೀವು ತಿಳುವಳಿಕಿದ್ದಾಕದಿ ನಮ್ಗೆ ಎಲ್ಲ ಹೇಳುವಂಗೆ ತಿಳುವಳಿಕೆ ಐತಿ ಮತ್ತು ಸುಳ್ಳ ಜಗಳ ಮಾಡ್ತಿ ಏನಿಲ್ಲ ತಗೋ ಸ್ವಸ್ತ್ಯಾರ ನಾವು ಬಿಟ್ಕೊಟ್ಟಿ ತಗೋ ನೀನು 2 ಗಂಡು ಮಕ್ಕಳು ಸ್ವಸ್ತ್ಯಾರ ಇದ್ರೆ ಮುಗೀತು ನಿನಗೆ ನನ್ನ ಮ್ಯಾಗ ಇಟ್ಟು ನೀನು ಪ್ರೀತಿನಿಲ್ಲ ಜೀವ ಮಾಡಂಗಿಲ್ಲ ನನಗೆ ಹಂಗೆ ತಗೊಂತೀವ ನನಗೆ ಎಲ್ಲ ಮಕ್ಕಳು ಅಷ್ಟ ನಿರ್ಮಲ ಹಂಗೆ ನೀನು ಮನ್ಸಿಗೆ ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ ನನಗೆ ಅವರು ಇಬ್ಬರು ಅಷ್ಟ ನೀನು ಅಷ್ಟ ನನಗೆ ಹಂಗೆ ಹೇಳ್ತಿ ತಗೋ ನೀನು ಅತ್ತೆಯಾರ ಬಾ ಸರೋಜ ಅತ್ತೆಯಾರ ಒಂದು 4 ದಿನ ಊರಿಗೆ ಹೋಗಿ ಬರ್ತೇನೆ ರೀ ಮತ್ತಿನ್ನ ಹೋಗೋಕ್ಕಾಗಂಗಿಲ್ಲ ಹಬ್ಬ ಅದು ಚಲೋ ಆಗ್ಬಿಡ್ತಾವೆ ಅದಕ್ಕೆ ಅಣ್ಣ ಮತ್ತು ವೈನಿಯರು ಬಂದು ಹೋಗೋಣಕತ್ತಾರ ರೀ ಅದಕ್ಕೆ ಮತ್ತೆ ನಿಮಗೆ ಕೇಳಿದ್ರಾತಂತ ಹೇಳಿ ಮತ್ತು ಹೋಗಿ ಬರ್ತೇನೆ ಯಾರೇ ಎತ್ತಿರೋ 4 ದಿನ ಹೋಗಿ ಹೊಳಿ ಬರ್ತೇನೆ ರೀ ಗೊತ್ತು ಏನಂದವ ಅವ್ರೇನು ಅನ್ಲಿಲ್ಲ ರೀ ಅವ್ನು ಕೇಳ ಅವು ಹೋಗಂದ್ರೆ ಊರಿಗೆ ಹೋಗಿ ಬಾ ಅಂತಂದ್ರಿ ಅತ್ಯಾರ ಅದಕ್ಕೆ ನಿಮಗೆ ಕೇಳಿದೆ ರೀ ಹೋಯ್ ಬಾರ್ವಾ ಹೋಯ್ ಬಾ ಬರ್ತಾರಂತನೋ ನಿಮ್ಮ ಅಣ್ಣಾರು ಯಾರ ಕರೆಯಾಕ ಒಂದು ಮುತ್ತನ್ನ ಕಳ್ಸಾಕ್ ಬರ್ಬೇಕ ನೋಡಿ ಫೋನ್ ಹಚ್ಚಿ ಕೇಳ್ಕೊ 4 ಚಪಾತಿ ಕಟ್ಕೊಂಡು ಹೋಗಿ ಹಂಗೆ ಹೋಗ್ಬೇಡ ಒಟ್ಟು ಬುತ್ತಿ ಪಲ್ಲೆ ಮನೆ ಪೂರ್ತಿ ಒಯ್ಯಿ ಹಂಗೆ ಹೋಗ್ಬೇಡ್ರಿವ ಹಂಗೆ ಇದ್ದಕ್ಕಿದ್ದಂಗೆ ಮತ್ತು ಊರಿಗೆ ಹೋಗಿ ಅನ್ನಕತ್ತಿ ಏನರ ಒಂದು ರವಾದ ಹುರಿದು ಉಂಡೆ ಮಾಡ್ಕೊರಿ ಹಂಗೆ ಮಾತ್ರ ಹೋಗ್ಬೇಡ್ರಿ ಏನು ಕೇಳ್ತೇನೆ ರೀ ಅತ್ಯಾರ ಈಗ ಮತ್ತು ನೀವು ಹ್ಞೂ ಅಂತಿದ್ದೀನಿ ಇವ್ರಿಗೂ ಗೊತ್ತಿಲ್ಲಲ್ರಿ ಇವ್ರಿಗೆ ಹೇಳ್ತೇನೆ ರೀ ಅತ್ಯಾರ ಹೋಗಿ ಬಾ ಅಂತ ಹೇಳಿದ್ರು ಅಂಥೇಳಿ ಅಣ್ಣಾಗಾರ ವೈನಿಯರ್ಗಾರ ಫೋನ್ ಹಚ್ಚಿ ಕೇಳ್ಕೊತೇನೆ ರೀ ಅವ್ರು ಬರ್ತೇನಂದ್ರೆ ಹಂಗಾತ್ರಿ ಅತ್ಯಾರ ಇಲ್ಲತ್ತಂದ್ರೆ ಇವ್ರಿಗೆ ಹೇಳ್ತೇನೆ ರೀ ಅಥವಾ ಹೋಗಿ ಫೋನ್ ಹಚ್ಚಿ ಮತ್ತು ಅವರು ಹೊಲಕ್ಕೆ ಅದು ಹೋಗುವಾರೆ ಫೋನ್ ಹಚ್ಚಿ ನಿಮ್ಮ ವೈನಿಯಗಾರ ನಿಮ್ಮ ಅಣ್ಣಾರ್ಗಾರ ಫೋನ್ ಹಚ್ಚಿ ಹಿಂಗೆ ಹೇಳಿದ್ರೆ ಅತ್ಯಾರ ಅಂತಂದು ಹೇಳ ಏನಿದ್ದು ಗೊತ್ತಾಗತ್ತೆ ಮತ್ತು ಅವರು ಮತ್ತು ಹೊಲಕ್ಕೆ ಅದು ಹೋಗುವಾರ ಈಗ ಬಿತ್ತಿಗೆ ಅದು ಚಲೋ ಆಗಿರುತ್ತೆ ಹೊಲದಾಗ ಕೇಳ್ಬಾರ ಹೋಗಿ ಫೋನ್ ಹಚ್ಚಿ ಬಾ ಹ್ಞೂ ರೀ ಅತ್ಯಾರ ಈಗ ಎದಕ್ಕೆ ಹೋಗ್ಬೇಕು ಊರಿಗೆ ಹುಡುಗರು ಸಾಲೆ ಚಲೋ ಅದು ಇನ್ನು ಹೊಲದಾಗ ಸುಗಿ ಚಲೋ ಈಗ ಎದಕ್ಕೆ ಹೋಗ್ಬೇಕು ಊರಿಗೆ ಸರೋಜ ಹೋಗ್ಲಿ ಬಿಡ ಮತ್ತು ನೀ ಬಂದಿ ಅಂತ ಆಕಿನೂ ಹೋಗಲಿಲ್ಲ ಮತ್ತು ಆಕಿ ಒಂದು 15 ದಿನ ಮತ್ತು ಕುಸ್ಮ ಹೋದ್ಲು ಮತ್ತು 1 ತಿಂಗಳು ಹೋಗ್ಬೇಕಂದ್ರೆ ಆಕಿಗೂ ಆಗಲಿಲ್ಲ ಮತ್ತು ನೀ ಬಂದಿ ಅಂತ ಬಿಟ್ಲು ಹೋಗಿ ಬರೋಲ್ಲಕ್ ಬಿಡಿ ಒಂದು 4 ದಿನ ಹೋಗಿ ಬರ್ತೇನಂತ ಇನ್ನೂ ಏನು ಈಗ ಬರ್ಜಾರಿ ಸುಗಿ ನಡೆದಿಲ್ಲ ಮುಂದೆ ಮತ್ತು ಸುಗಿ ಚಲೋ ಆತಂದ್ರೆ ಮನ್ಯಾಗ ಒಬ್ರು ಬೇಕು ಹೊಲಕ್ಕೆ ಹೋಗೋರೊಬ್ರು ಮತ್ತು ಹೋಗಿ ಬರೋಲ್ಲಕ್ ಬಿಡು ಯಾಕೆಂದ್ರೆ ಮತ್ತು ತವ್ರ ಮನೆಗೆ ಹೋಗಿರ್ಬೇಕು ಅನ್ನೋದು ಆಸೆ ಇರೋದಿಲ್ಲ ನಿರ್ಮಲ ಮತ್ತು ಹೋಗಿ ಬರೋಲ್ಲಕ್ ಬಿಡು ಈಗ ನಾವು ಬ್ಯಾಡ ಅಂದ್ರೆ ಮತ್ತು ಅವ್ರ ಮನಸ್ಸಿಗೆ ಒಂಥರ ಆಕತ್ತಿಲ್ಲ ನೋಡ ಅತ್ತೆಯರು ಕಳಿಸ್ಲಿಲ್ಲ ಊರಿಗೆ ಅನ್ನಿಸ್ತತಿ ಹೋಗಿ ಒಂದು 4 ದಿನ ಇದ್ದು ಆರಾಮ್ ತೊಗೊಂಬರೋಲ್ರಕ್ಕ ಅವ್ರು ಹೋಗಿ ಬರೋಲ್ಲಕ್ಕ ಆ ಹುಡುಗನ ಕರ್ಕೊಂಡು ಹೋಗೋದಿಲ್ಲ ಅಂತ ಮೊನ್ನೆ ಕುಸುಮಾನ್ ಜೊತೆ ಹೋಗಿ ಬಂದನಲ್ಲ ಸಾಲಿ ಚಲೋ ಆಗೈತಿ ಆಕೆನು ಪುಟ್ಟಿ ಬಾಲುಡಿಗೆ ಕಣ್ಣು ನಡೀತೈತೆ ಅವರಿಬ್ರು ಹೋಗಿ ಬರೋಲ್ರಕ್ಕ ಆಯ್ತವ್ರಿ ಏನಾರ ಮಾಡ್ರಿ ಅತ್ತೆ ಸುಸ್ತಾರ ಎಲ್ಲರೂ ಒಂದ ನೀವು ಯವ್ವ ಏನು ಮಾತಾಡಿದ್ರು ತಪ್ಪು ಏನಂದ್ರು ತಪ್ಪು ನಮ್ಮ ನಿರ್ಮಲಾಗ ಯಾವಾಗ ಬುದ್ಧಿ ಬರ್ತದೆ ಅನಿಸ್ಬಿಟ್ಟತ್ ನೋಡಿ ಇಷ್ಟು ಹೊಂದ್ಕೊಂಡು ಹೋಕ್ಕವು 2 ಕುಸುಮ ಸರೋಜ ಏನಂತೇನವ ನಾನು ಹುಡುಗಿಗೆ ಯಾವಾಗ ತಿಳಿವಳಿಕೆ ಬರುತ್ತೆ ಏನಾರ ಅಂದ್ರೆ ಏನು ತಿಕ್ಕೋತ ಏನಾರ ಅಂದ್ರೆ ಒಂದೇನು ಊಟ ತಿಕ್ಕೊಂತ ಏನು ಮಾತಾಡ್ಬೇಕು ಏನು ಅನ್ನೋದ ತಿಳಿವಲ್ದ ಆಗ್ಬಿಟ್ಟತ್ ನೋಡ ಇವ್ರ ಜೊತೆ ಹೇಳ್ಸ್ಕೊಳದಾಗೈತೆ ನಮ್ಗೆ ಹೆಂಗೆ ಮಾತಾಡ್ಬೇಕು ಅನ್ನೋದಾಗ ತಿಳಿವಲ್ದು ಒಟ್ಟು ಅತ್ತೆಯರು ಊರಿಗೆ ಹೋಗಕ್ಕೆ ಹ್ಞೂ ಅಂದ್ರೆ ಅತ್ತೆಯರು ಹ್ಞೂ ಅಂದ್ರೆ ಇವ್ರು ಹ್ಞೂನ ಅಂದ ಬಿಡ್ತಾರ ಅವ್ರು ಏನು ಅನ್ನಂಗಿಲ್ಲ ಅವು ಹೋಗಂದ್ರೆ ಹೋಗಂತಾರ ಏನಿಲ್ಲ ವೈನಿಗೆ ಫೋನ್ ಹಚ್ಚಿ ಹಿಂಗೆ ಹೋಗಂತಾರ ವೈನಿ ಅಣ್ಣನ ಕೊಟ್ಕರ ಕಳಿಸ್ರಿ ಅಂತಂದು ಹೇಳಿ ಹೋಗಿ ಬರ್ತೇನೆ 1 ವಾರ ಹೋಗಿ ಆರಾಮ್ ತೊಗೊಂಡು ಬರ್ತೇನೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರ್ಯಾಕೆ ಹೋಗಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತ್ರಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ